ರೇಷ್ಮೆ ನಗರಿ ರಾಮನಗರದಲ್ಲಿ ಇಂದಿನಿಂದ 4 ದಿನಗಳ ಕಾಲ ರಾಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಶಾಸಕ ಇಕ್ಬಾಲ್ ಹುಸೇನ್ ನೇತೃತ್ವದಲ್ಲಿ ಪೂಜೆ ನೆರವೇರ್ತಾ ಇದೆ. ರಾಮನಗರದ ಬನ್ನಿ ಮಂಟಪದಲ್ಲಿ ಪೂಜೆ ಇರುತ್ತೆ. ರಾಮತಾರಕ ನಾಮ ಯಜ್ಞ ಪೂಜೆ ಎಲ್ಲವೂ ಕೂಡ ನಡೆಯುತ್ತೆ. 100ಕ್ಕೂ ಹೆಚ್ಚು ಪುರೋಹಿತರು ಭಾಗಿಯಾಗಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ಈ ಪೂಜೆ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ. ಪ್ರತಿನಿಧಿ ಪ್ರಶಾಂತ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರೇಷ್ಮೆ ನಗರಿ ರಾಮನಗರದಲ್ಲಿ ಇಂದಿನಿಂದ 4 ದಿನಗಳ ಕಾಲ ರಾಮೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಶಾಸಕ ಇಕ್ಬಾಲ್ ಹುಸೇನ್ ನೇತೃತ್ವದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ. ಅದರ ಪ್ರಾರಂಭದ ದಿನವಾಗಿ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ಪೂಜೆ ನಡೀತಿರುವಂತಹ ಸ್ಥಳದಲ್ಲಿ ನಾನಿದ್ದೀನಿ. ನನ್ನ ಹಿಂಭಾಗದಲ್ಲಿ ಕೂಡ ನೋಡಬಹುದು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಒಂದು ಬನ್ನಿ ಮಂಟಪ ಸ್ಥಳದಲ್ಲಿ ವಿಶೇಷವಾದಂತಹ ರಾಮ ತಾರಕ ನಾಮ ಜಪ ಹೋಮವನ್ನು ಕೂಡ ಹಮ್ಮಿಕೊಂಡಿರುವಂತದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಸ್ಥಳದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ರಾಮನಗರ ರಾಮ ಈ ಒಂದು ಸ್ಥಳಕ್ಕೆ ಬಂದು ಹೋಗಿದ್ದ ಅನ್ನುವಂಥದ್ದು ಸಾಕಷ್ಟು ಪ್ರತೀತಿ ಇದೆ. ಹೀಗಾಗಿಯೇ ಈ ಒಂದು ನೆಲದಲ್ಲಿ ವಿಶೇಷವಾದಂತಹ ರಾಮೋತ್ಸವ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ದಾರೆ. ಅದರ ಅಂಗವಾಗಿ ಮೊದಲನೇ ದಿನ ಯಾವುದೇ ರೀತಿ ಅಡ್ಡಿ ಆತಂಕಗಳು ಬರಬಾರದು ಅನ್ನೋ ನಿಟ್ಟಿನಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುವಂತದ್ದು. ಹೋಮಗಳು ಕೂಡ ನಡೀತಾ ಇದ್ದಾವೆ. 100 ಪುರೋಹಿತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸಾಕಷ್ಟು ಸಾರ್ವಜನಿಕರು ಭಕ್ತರು ಕೂಡ ಈಗಾಗಲೇ ಬೆಳಗ್ಗೆಯಿಂದಲೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ದೇವರ ದರ್ಶನವನ್ನು ಕೂಡ ಪಡೆದು ಪುನೀತರಾಗ್ತಾ ಇರುವಂತದ್ದು. ದೇವರಿಗೂ ಕೂಡ ವಿಶೇಷವಾಗಿ ರಾಮನಿಗೆ ಆಂಜನೇಯನಿಗೂ ಕೂಡ ವಿಶೇಷವಾದಂತಹ ಪೂಜೆಗಳು ಕೂಡ ನಡೀತಾ ಇದ್ದಾವೆ. ವಿವಿಧ ಹೂವುಗಳಿಂದಲೂ ಕೂಡ ಅಲಂಕಾರವನ್ನು ಕೂಡ ಮಾಡಿರುವಂತದ್ದು. ಏನಿದ್ರ ವಿಶೇಷತೆ ಏನು ಸರ್? ಈ ವಿಶೇಷವಾಗಿರ್ತಕ್ಕಂಥ ಪೂಜೆ ರಾಮತಾರಕ ಜಪಯಜ್ಞ ಅಂತೇಳಿ. ಹಾಗಾಗಿ ನಾವು 121 ಜನ ಋತ್ವಿಜರು ಬಂದಿದ್ದೇವೆ. ಅಕ್ಷರ ಲಕ್ಷ ಅಂತೇಳಿ ಅಂತಂದ್ರೆ ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ನತಕ್ಕಂಥ ಮಂತ್ರ. ಅದು 13 ಅಕ್ಷರಗಳು ಬರ್ತದೆ. ಒಂದೊಂದು ಅಕ್ಷರಕ್ಕೆ 1 ಲಕ್ಷ ಜಪ ಅಂತೇಳಿ 13 ಲಕ್ಷ ಜಪ. ಅದರಲ್ಲಿ ಜಪದಲ್ಲಿ ಅದರ ತದ್ದಶಾಂಶ ಅಂದ್ರೆ 10 ಭಾಗದಲ್ಲಿ ಹೋಮವನ್ನ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಆರಾಧನಾದಿಗಳನ್ನ ಮಾಡ್ತಕ್ಕಂಥದ್ದು. ರಾಮ ಜಪ ವಿಶೇಷವಾಗಿರ್ತಕ್ಕಂಥ ರಾಮ ತಾರಕ ಮಂತ್ರ. ಸಾಕ್ಷಾತ್ ಪರಮೇಶ್ವರ ಸದಾಕಾಲ ಧ್ಯಾನವನ್ನು ಮಾಡ್ತಾ ಇರತಕ್ಕಂಥ ಮಂತ್ರ ಯಾವುದಪ್ಪ ಅಂದ್ರೆ ರಾಮ ಜಪ. ಹಾಗಾಗಿ ಅದರಿಂದ ರಾಮ ಒಂದು ಜಪದಿಂದ ಎಲ್ಲ ವಿಧವಾಗಿರ್ತಕ್ಕಂಥ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ. ಅದಕ್ಕೋಸ್ಕರವಾಗಿ ಈ ದಿನ ವಿಶೇಷವಾಗಿ ಇಲ್ಲಿ ಗ್ರಾಮದಲ್ಲಿ ರಾಮತಾರಕ ಜಪಾದಿಗಳನ್ನ ಏನೆಲ್ಲ ಪೂಜೆಗಳಾದವು ಸರ್? ರಾಮತಾರಕ ಜಪದ ವಿಶೇಷ ಏನು? ಬೆಳಗ್ಗೆಯಿಂದ ಏನೆಲ್ಲ ಪೂಜೆಗಳಾದವು ಸರ್? ಬೆಳಗ್ಗೆಯಿಂದ ಗುರುಗಳ ಪ್ರಾರ್ಥನೆ, ವಿಶೇಷವಾಗಿ ಗ್ರಾಮದೇವರಾಗಿರ್ತಕ್ಕಂಥ ಅಮ್ಮನವರ ಪ್ರಾರ್ಥನೆ, ಚಾಮುಂಡೇಶ್ವರಿ ಪ್ರಾರ್ಥನೆ, ಅರ್ಕೇಶ್ವರ ಸ್ವಾಮಿ ಪ್ರಾರ್ಥನಾದಿಗಳು ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ಸೇವಾಕರ್ತರಾಗಿರ್ತಕ್ಕಂಥ ನಮ್ಮ MLA ಸಾಹೇಬರು ಅವರ ಸಂಕಲ್ಪಾದಿಗಳು ಮತ್ತೆ ಹಿರಿಯ ಮುಖಂಡರ ಸಂಕಲ್ಪಾದಿಗಳು, ಗಣಪತಿ ಪೂಜೆ, ಅದಾದ ನಂತರ ಸ್ಥಳಶುದ್ಧಿಗೋಸ್ಕರವಾಗಿ ಸ್ವಸ್ತಿ ವಾಚನಾದಿಗಳು, ಗ್ರಾಮದೇವರಿಗೆ ಆರಾಧನೆ, ಅದಾದ ನಂತರ ಭೂ ಪ್ರಾರ್ಥನಾ ಪುರಸ್ಸರವಾಗಿ ಕಲಶ ಸ್ಥಾಪನಾದಿಗಳು ಹಾಗೂ 101 ಮಂದಿ ಋತ್ವಿಜರೇನಿದ್ದಾರೋ ಅವರ ಸಹಾಯವಾಗಿ ಅವರ ಒಂದು ಸಂಕಲ್ಪದಿಂದ ರಾಮಚಂದ್ರ ತಾರಕ ಜಪಾದಿಗಳೆಲ್ಲವೂ ಸಹ ನೆರವೇರ್ತಾ ಇದೆ. ಸಂದೀಪ್ ಜೊತೆ ಪ್ರಶಾಂತ್ TV9 ರಾಮನಗರ. ನಾಡಿನೆಲ್ಲೆಡೆ ಸಂಕ್ರಾಂತಿ ಸಂಭ್ರಮ ಕಳೆಗಟ್ಟಿದೆ. ಸುಗ್ಗಿ ಹಬ್ಬದ ಅಂಗವಾಗಿ ಕಬ್ಬು, ಎಳ್ಳು, ಬೆಲ್ಲ, ಕಡಲೆಕಾಯಿ ಇಟ್ಟು ಪೂಜೆಯನ್ನ ಮಾಡಿ ಸಂಭ್ರಮಿಸಲಾಗ್ತಾ ಇದೆ. ಇನ್ನು ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥ ಬದಲಿಸಿದ ಹಿನ್ನೆಲೆಯಲ್ಲಿ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿರುವ ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇಗುಲದಲ್ಲಿರುವ ಶಿವಲಿಂಗವನ್ನ ಸೂರ್ಯ ರಶ್ಮಿ ಸ್ಪರ್ಶ ಮಾಡಿದೆ. ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿರೋ ಈ ದೇಗುಲದಲ್ಲಿ ಶಿವಲಿಂಗದ ಜೊತೆಗೆ ಪಾರ್ವತಿ ದೇವಿ ವಿಗ್ರಹ ಕೂಡ ಇದೆ. ಎರಡರ ಮೇಲೂ ಕೂಡ ಸೂರ್ಯ ರಶ್ಮಿ ಸ್ಪರ್ಶವಾಗಿದೆ.